ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಮನುಷ್ಯ ಮೂಲತಃ ಅವ ಒಬ್ಬ ಅನ್ವೇಷಕ. ಆತ ಹುಡುಕಾಟದ ಜೀವಿ. ಯಾವುದರ ಅನ್ವೇಷಣೆಯಲ್ಲಿ ಈ ಮನುಷ್ಯನಿದ್ದಾನೆ. ಬಡವನೂ ಅನ್ವೇಷಣೆ ಮಾಡ್ತಾ ಇದ್ದಾನೆ, ಶ್ರೀಮಂತನೂ ಅನ್ವೇಷಣೆ ಮಾಡ್ತಾ ಇದ್ದಾನೆ. ಬಡವ ಏನೂ ಇಲ್ಲದ್ದಕ್ಕಾಗಿ ಅನ್ವೇಷಣೆ ಮಾಡ್ತಾ ಇದ್ದರೆ, ಶ್ರೀಮಂತ ಎಲ್ಲವೂ ಇದ್ದು ಅನ್ವೇಷಣೆ ಮಾಡ್ತಾ ಇದ್ದಾನೆ. ಹಾಗಾದರೆ ಅನ್ವೇಷಣೆ ಮಾಡ್ತಾ ಇರುವುದು ಯಾತಕ್ಕಾಗಿ? ಇದು ಯಾವುದರ ಹುಡುಕಾಟ? ನಮ್ಮೆಲ್ಲ ದಾರ್ಶನಿಕರು ಇದಕ್ಕೊಂದು ಸೂತ್ರ ಕಂಡು ಹಿಡಿದರು. ಒಟ್ಟಾರೆಯಾಗಿ ಅವ ಯಾವುದೇ ಕಾರ್ಯಗಳನ್ನು ಮಾಡಲಿ, ಅವನ ಹುಡುಕಾಟದ ಬಯಕೆ ಉದ್ದೇಶ ಏನು ಅಂದರೆ, ಅವ ಬಯಸುವುದೇನು ಅಂದರೆ ಆನಂದದ ಪ್ರಾಪ್ತಿ ಮತ್ತು ದುಃಖದ ನಿವಾರಣೆ. ಇದೇ ಅವನ ಹುಡುಕಾಟ. ಮನುಷ್ಯ ಸಂತೋಷವಾಗಿರಬೇಕು ಅಂತಾನೆ, ಸಮಾಧಾನಿಯಾಗಿರಬೇಕು ಅಂತಾನೆ. ಸಂತೋಷ, ಸಮಾಧಾನ, ಸಂತೃಪ್ತಿ ಅನ್ನುವ ಶಬ್ದಗಳು ಪುಸ್ತಕದಲ್ಲಿ ಉಳಿದಿವೆ ಹೊರತು ಮನುಷ್ಯನ ಮಸ್ತಕಕ್ಕೆ ಬರಲಿಲ್ಲ. ಹಾಗಾದರೆ ತಪ್ಪಿದ್ದೆಲ್ಲಿ? ನಮ್ಮ ತಿಳುವಳಿಕೆಯಲ್ಲಿ ತಪ್ಪಿದೆ, ನಮ್ಮ ಆಲೋಚನೆಯಲ್ಲಿ ತಪ್ಪಿದೆ. ಮನುಷ್ಯ ಎರಡು ಸಂಗತಿಗಳನ್ನು ಅರ್ಥ ಮಾಡ್ಕೋಬೇಕು. ಒಂದು ವಾಸ್ತವಿಕ ಸತ್ಯ, ಇನ್ನೊಂದು ವ್ಯಾವಹಾರಿಕ ಸತ್ಯ. ವಾಸ್ತವಿಕ ಸತ್ಯ ಅದು ಸದಾಕಾಲ ಹಾಗೇ ಇರ್ತದೆ, ಅದು ಬದಲಾವಣೆ ಆಗೋದಿಲ್ಲ. ವ್ಯಾವಹಾರಿಕ ಸತ್ಯ ಸತ್ಯದಂತೆ ತೋರ್ತದೆ, ಆದರೆ ಸತ್ಯವಾಗಿರುವುದಿಲ್ಲ. ವಾಸ್ತವಿಕ ಸತ್ಯ ತ್ರಿಕಾಲಾಬಾಧ್ಯತ್ವಂ ಸತ್ಯತ್ವಂ, ಅದು ಮೂರು ಕಾಲದಲ್ಲಿ ಹಾಗೇ ಇರ್ತದೆ. ಅದರ ವ್ಯಾವಹಾರಿಕ ಸತ್ಯ ಹಾಗಲ್ಲ. ಸತ್ಯದಂತೆ ಗೋಚರಿಸಿ ಅದು ಇಟ್ ಡಿಸಪಿಯರ್ಸ್, ಅದು ಮರೆಯಾಗ್ತದೆ. ಇದ್ದದ್ದು ಇದ್ದಂಗಿರುವುದಿಲ್ಲ. ಅದು ವ್ಯಾವಹಾರಿಕ ಸತ್ಯ. ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಯಾವುದು ವಾಸ್ತವಿಕ ಸತ್ಯ, ಯಾವುದು ವ್ಯಾವಹಾರಿಕ ಸತ್ಯ? ನಾವೆಲ್ಲ ನಮ್ಮ ಮಕ್ಕಳ ಹುಟ್ಟುಹಬ್ಬ ಆಚರಣೆ ಮಾಡ್ತೇವೆ. ಬಂಧು ಬಳಗವನ್ನೆಲ್ಲ ಕರೆಸ್ತೇವೆ. ಕರೆಸಿ ಮಗ ಬಹಳ ದಿವಸಕ್ಕೊಬ್ಬ ಗಂಡು ಮಗು ಹುಟ್ಟಿರ್ತಾನೆ. ಎಲ್ಲ ಬಂಧು ಬಳಗಕ್ಕೆ ಕರೆಸಿ ಸಾಯಂಕಾಲ ಒಂದು ದೊಡ್ಡ ಕೇಕ್ ತರಿಸಿ ಅದರ ಮೇಲೆಲ್ಲ ಮೇಣದ ಬತ್ತಿ ಹಚ್ಚಿ, ಹಚ್ಚಿದ ದೀಪ ಆರಿಸಿ, ಹ್ಯಾಪಿ ಬರ್ತ್ ಡೇ ಟು ಯು, ಲಾಂಗ್ ಲಿವ್ ಮೈ ಸನ್, ನೀನು ಬಹಳ ಕಾಲ ಬದುಕು ಅಂತ ನಾವೆಲ್ಲ ಚಪ್ಪಾಳೆ ತಟ್ತೇವೆ. ನನ್ನ ಮಗ 1 ವರ್ಷ ದೊಡ್ಡವ ಆದ ಅನ್ನೋದು ವ್ಯಾವಹಾರಿಕ ಸತ್ಯ. ಆದರೆ ನನ್ನ ಮಗನಿಗೆ 1 ವರ್ಷ ಸಾವು ಸಮೀಪ ಆತ ಅನ್ನೋದು ವಾಸ್ತವಿಕ ಸತ್ಯ. ಇದು ಅರ್ಥ ಮಾಡ್ಕೋಬೇಕು ಮನುಷ್ಯ. ಒಬ್ಬ ಶ್ರೀಮಂತ ಇರ್ತಾನೆ. ಶ್ರೀಮಂತನಿಗೆ ಅನ್ನಿಸ್ತಿರ್ತದೆ, ಇದು ಊರ ಮುಂದೆ ಬಹಳಷ್ಟು ಜಮೀನಿರ್ತದೆ. ಅವನಿಗೆ ಅನ್ನಿಸ್ತಿರ್ತದೆ, ಈ ಜಮೀನಿಗೆ ಎಷ್ಟು ಕಿಮ್ಮತ್ತು ಹೇಳ್ತಾರೆ ಹೇಳಿ, ಅಷ್ಟು ರೊಕ್ಕ ಕೊಟ್ಟು ನಾನು ಖರೀದಿ ಮಾಡ್ತೀನಿ ಅಂತಿರ್ತಾನೆ ಮನುಷ್ಯ ಶ್ರೀಮಂತ. ಈ ಜಮೀನಿಗೆ ಎಷ್ಟಾದರೂ ಕಿಮ್ಮತ್ತು ಹೇಳೋರು ಅಷ್ಟು ಕೊಟ್ಟು ತೊಗೊತೀನಿ ಅಂತ. ಶ್ರೀಮಂತ ಅಂತಿರ್ತಾನೆ, ಈ ಜಮೀನಿಗೆ ಎಷ್ಟಾದರೂ ಕಿಮ್ಮತ್ತು ಕಟ್ಟಲಿ, ಕಿಮ್ಮತ್ತು ಕಟ್ಟಿ ತೊಗೊತೀನಿ ಅಂತ ಶ್ರೀಮಂತ ಅಂತಿರ್ತಾನ. ಭೂಮಿ ಎಂತಿರ್ತೈತಿ, ಇವತ್ತು ನೀ ಎಷ್ಟರ ಕಿಮ್ಮತ್ತು ಕಟ್ಟಿ ತಗೋ, ಒಂದು ದಿವಸ ನಿನಗೆ ಕಿಮ್ಮತ್ತಿಲ್ಲಾರ್ದಂಗೆ ಒಳಗೆ ಕರ್ಕೊತೀನಿ ಅಂತ ಭೂಮಿ ಅಂತೈತಿ. ಇದು ವಾಸ್ತವಿಕ ಸತ್ಯ. ಮನುಷ್ಯ ಇದನ್ನು ತಿಳ್ಕೋಬೇಕಷ್ಟೆ. ಯಾವುದು ವಾಸ್ತವಿಕ ಸತ್ಯ, ವ್ಯಾವಹಾರಿಕ ಸತ್ಯ. ವ್ಯವಹಾರದ ಜೊತೆ ಬದುಕಬೇಕು, ಇದು ಮಿಥ್ಯಾ ಅಂತ ಗೊತ್ತಿರಬೇಕು. ತಲೆಯಾಗ ಸತ್ಯ ಯಾವುದನ್ನೋದು ಗೊತ್ತಿರಬೇಕು. ಅದು ನಿಜವಾದ ಜೀವನ ಅಷ್ಟೆ. ಆದರೆ ಮಿಥ್ಯವನ್ನೇ ಸತ್ಯ ಅಂತ ಬದುಕುವುದಲ್ಲ. ನೀ ಎಷ್ಟ ಶ್ರೀಮಂತಿರು, ಭೂಮಿ ಏನಂತೈತಿ ನಿನಗೆ ಬೇರೆ ಅಂತಿಲ್ಲ. ಈ ವಿಶ್ವದ ವೈಚಿತ್ರ್ಯ ಎಷ್ಟು ಅದ್ಭುತ ಅಂದರೆ, ಬಡವನೂ ಬಡವನಾಗಿಯೇ ಸಾಯಬೇಕು, ಕೊನೆಗೆ ಶ್ರೀಮಂತನೂ ಸಹಿತ ಬಡವನಾಗಿ ಸಾಯ್ತಾನೆ. ಇದು ವಾಸ್ತವಿಕ ಸತ್ಯ. ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಯಾವ ಶ್ರೀಮಂತನೂ ಶ್ರೀಮಂತನಾಗಿ ಸತ್ತಿಲ್ಲ, ಶ್ರೀಮಂತನು ಶ್ರೀಮಂತನಾಗಿ ಬಡವನಾಗಿಯೇ ಸತ್ತಾನೆ.
ಬರುವಾಗನೂ ಖಾಲಿ ಕೈಯಿಂದ, ಹೋಗುವಾಗನೂ ಖಾಲಿ ಕೈಯಿಂದ. ಬರುವಾಗಲೂ ಶೂನ್ಯ, ಹೋಗುವಾಗಲೂ ಶೂನ್ಯ, ನಡುವೆ ಅಷ್ಟೇ ಸಂಪಾದನೆ. ಜೀವನ ಅಂದರೆ ಕೇವಲ ಶೂನ್ಯ ಸಂಪಾದನೆ ಅಷ್ಟೇ, ಏನೂ ಇಲ್ಲ. ಹೋಗಬೇಕಲ್ಲ ಒಂದು ದಿವಸ. ಅದಕ್ಕೆ ಈ ತೋರುವ ಜಗತ್ತು ಯಾವುದು, ಇರುವ ಸತ್ಯ ಯಾವುದು, ಯಾವುದು ವ್ಯಾವಹಾರಿಕ ಜಗತ್ತು, ಯಾವುದು ವಾಸ್ತವಿಕ ಜಗತ್ತು. ಈಗ ನಾವು ಗಡಿಗೆ ಮಾಡುತ್ತೇವೆ, ಪಣತಿ ಮಾಡುತ್ತೇವೆ, ಹೂಜಿ ಮಾಡುತ್ತೇವೆ, ಪಾತ್ರೆ ಮಾಡುತ್ತೇವೆ. ಇದೆಲ್ಲ ನಮಗೇನು ಅನ್ನಿಸ್ತದೆ? ಇದು ಗಡಿಗೆ, ಇದು ಹರವಿ, ಇದು ಪಿಂಗಾಣಿ ಬಟ್ಲೆ ಏನಂತೀರಿ ನೀವೆಲ್ಲ, ಇದೊಂದು ತಟ್ಟೆ ಅಂತೀರಿ. ಅದು ಹೂಜಿನೇ ಇರಲಿ, ಹರವಿನೇ ಇರಲಿ, ತಟ್ಟೆ ಇರಲಿ, ಪಣತೆನೇ ಇರಲಿ, ವ್ಯವಹಾರದಲ್ಲಿ ಇದು ಹರವಿ, ವ್ಯವಹಾರದಲ್ಲಿ ಇದು ಪಣತೆ. ಅದರ ವಾಸ್ತವದಲ್ಲಿ ಅಲ್ಲಿರುವುದು ಕೇವಲ ಮಣ್ಣಷ್ಟೇ. ಈ ಜಗತ್ತೇನು ಕಾಣುತ್ತದೆ, ಇದು ಏಕಕೋಶಿ ಅಮಿಬಾದಿಂದ ಹಿಡಿದು ಡೈನೋಸಾರ್ಗಳವರೆಗೆ, ಮಂಗನಿಂದ ಮಾನವನವರೆಗೆ ಸಕಲ ಚರಾಚರ ಜಗತ್ತೇನಿದೆ, ಇದೆಲ್ಲವೂ ಮಣ್ಣಿನ ವಿಸ್ತಾರ. ಇದೆಲ್ಲ ಮಣ್ಣಿನ ವಿಸ್ತಾರ. ಮಣ್ಣಿನಿದೆ ಈ ಜಗತ್ತಿನ ಅತ್ಯಂತ ಸಂಕ್ಷಿಪ್ತ ರೂಪಕ್ಕನ್ನು ನಾವು ಮಣ್ಣಂತ ಕರಿತೀವಿ. ಮಣ್ಣಿನ ವಿಸ್ತಾರವೇ ಜಗತ್ತು, ಜಗದ ಸಂಕ್ಷಿಪ್ತ ರೂಪವೇ ಮಣ್ಣಷ್ಟೇ, ಏನೂ ಇಲ್ಲ. ನೀವು ನೋಡ್ರಿ, ಇದೆಲ್ಲ ಜಗತ್ತು ನಿರ್ಮಾಣ ಆಗಿದ್ದು 5 ತತ್ವಗಳಿಂದ ನಿರ್ಮಾಣ ಆಗಿದೆ. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಮಣ್ಣ. ಏನೂ ಇಲ್ಲ ಈ ಜಗತ್ತಿನಲ್ಲಿರುವ 5 ವಸ್ತುಗಳು. 5ರಿಂದ ಈ ಜಗತ್ತು ನಿರ್ಮಾಣ ಆಗಿದೆ. ಒಂದು ಮಣ್ಣು, ಇನ್ನೊಂದು ನೀರು, ಇನ್ನೊಂದು ಅಗ್ನಿ, ಇನ್ನೊಂದು ಗಾಳಿ, ಇನ್ನೊಂದು ಬೈಲ. ಇವು 5 ತತ್ವಗಳಿಂದ ಜಗತ್ತು ನಿರ್ಮಾಣ ಆಗಿದ್ದು ಇದೇ 5ರಿಂದ. ನಮ್ಮ ದೇಹ ನಿರ್ಮಾಣ ಆಗಿದ್ದು ಇದೇ ಮಣ್ಣಿನಿಂದನೇ. ಈ ಜಗತ್ತು ನಿರ್ಮಾಣ ಆಗಿದ್ದು ಮಣ್ಣಿನಿಂದ. ನಿನ್ನ ಕಾಯ ಮಣ್ಣಿನಿಂದ, ನಿನ್ನ ಕಾಯದ ಕಣ್ಣು ಅದು ಮಣ್ಣೆ, ನಿನ್ನ ಕಾಯದ ಕೈ ಅದು ಮಣ್ಣೆ, ನಿನ್ನ ಕೈ ಮುಟ್ಟುವ ವಿಷಯ ವಸ್ತುಗಳು ಮಣ್ಣೆ. ನಿನ್ನ ಕಾಲು ಮಣ್ಣು, ನೀನು ಕಾಲಿಡುವ ನೆಲ ಅದು ಮಣ್ಣೆ. ನೀನು ಉಣ್ಣುವ ಅನ್ನ ಅದು ಮಣ್ಣು, ನೀ ಕುಡಿಯುವ ನೀರು ಅದು ಮಣ್ಣಿನಿಂದಾದದ್ದೇ ಮಣ್ಣು. ನಿನಗೆ ಇದೆಲ್ಲ ಕಾಣುವ ಬೆಳಕು ಮಣ್ಣು, ನಿನ್ನ ಬದುಕು ಮಣ್ಣು. ಜೀವನ ಅಂದ್ರೆ ಏನಲ್ಲ, ಮಣ್ಣಿನಿಂದ ಮಣ್ಣಿನಡೆಗಿನ ಪಯಣಕ್ಕೆ ಜೀವನ ಅಂತಾರಷ್ಟೇ. ಲೈಫ್ ಈಸ್ ನಥಿಂಗ್ ಬಟ್ ಜರ್ನಿ ಫ್ರಮ್ ಮಡ್ ಟು ಮಡ್ ಅಷ್ಟೇ. ಇದು ಜೀವನ ಅಂದ್ರೆ ಮಣ್ಣಿನಿಂದ ಮಣ್ಣಿನಡೆಗಿನ ಪಯಣ ಅಷ್ಟೇ. ನೀನು ಹುಟ್ಟಿದ್ದು ಮಣ್ಣಿನಿಂದ, ಮಣ್ಣಿನಿಂದ ಬಂದೆ, ಮಣ್ಣಿಗೆ ಬಂದೆ, ಮಣ್ಣಿನಲ್ಲೇ ಬೆಳೆದೆ, ಮಣ್ಣಿಗಾಗಿ ಬಡಿದಾಡಿದೆ, ಕೊನೆಗೊಂದು ದಿವಸ ಮಣ್ಣಿನಲ್ಲಿ ಮಣ್ಣಾದೆ ಅಷ್ಟೇ. ಏನಿದೆ ಜೀವನ? ಜೀವನ ಅಂದರೆ ಏನೂ ಅಲ್ಲ. ಲೈಫ್ ಈಸ್ ನಥಿಂಗ್ ಬಟ್ ಪ್ರಿಪರೇಷನ್ ಫಾರ್ ಡೆತ್ ಅಷ್ಟೇ. ಹುಟ್ಟು ಮತ್ತು ಸಾವು ದೇ ಆರ್ ಇನ್ಸೆಪರೇಬಲ್ ಎಂಟಿಟೀಸ್. ಅದನ್ನು ಬೇರೆ ಮಾಡಲಿಕ್ಕಾಗೋದಿಲ್ಲ. ಇದೆಲ್ಲ ಮಣ್ಣು, ಇದೆಲ್ಲ ಮಣ್ಣು ಗೊತ್ತಿರ್ಬೇಕು ಮನುಷ್ಯಗಷ್ಟೇ. ಅಲ್ಲಮ್ಮ ಅದಕ್ಕೆ ಅಂದ ಈ ದೇಹಕ್ಕೆ ಏನಂದ ಅಂದರೆ ಭೂತವ ಕೂಡಿ ಅದ್ಭುತವಾಯಿತು. ಇದು ಒಂದು ಅದ್ಭುತ ಇದು ಅಂತ. ಯಾಕಂದ್ರೆ 5 ತತ್ವಗಳು ಜಡ, ಆ ಜಡದಿಂದ ಇದು ಚೈತನ್ಯ ಉತ್ಪತ್ತಿ ಆಯ್ತಲ್ಲ, ಅದಕ್ಕೆ ಇದಕ್ಕಲ್ಲಮ್ಮ ಅದ್ಭುತ ಅಂತ ಕರೆದ ದೇಹಕ್ಕ. ಇದು ಬರೀ ಮಣ್ಣಲ್ಲ. ಒಂದು ಕ್ಷಣ ನಿನ್ನ ನೋಡುವ ದೃಷ್ಟಿಕೋನದಲ್ಲಿದೆ. ನೀನು ಬರೀ ಮಣ್ಣು ಅಂದು ಇಟ್ ಈಸ್ ಮೀನಿಂಗ್ಲೆಸ್. ಅದು ಎಷ್ಟು ಅದ್ಭುತ ಅದೇ, ಬರೀ ಮಣ್ಣನ್ಲಿಕ್ಕಾಗೋದಿಲ್ಲ ಅದು. ನಾವೆಲ್ಲ ನಮ್ಮ ಮನೆಯ ಹಿತ್ತಲದಲ್ಲಿ ತಿಪ್ಪಿ ಹಾಕ್ತೀವಿ, ಅದು ಮಣ್ಣೆ. ನಾವು ತಿಪ್ಪಿಯೊಳಗೆ ಕಸ ಚೆಲ್ತೀವಿ, ಅದು ಮುಟ್ಟಿದ್ರೆ ಕೈ ತೊಕ್ಕೊಂತೀವಿ, ಹೊಲಸು ನಾರ್ತೈತೆ ಅಂತ ಹೇಳಿ. ಅದ್ರ ಮಗ್ಗಲು ಹೋದ್ರೆ ಮೂಗು ಮುಚ್ಕೊತೀವಿ, ಹೊಲಸು ನಾರ್ತೈತೆ ಅಂತ ಹೇಳಿ. ಆದರೆ ಎಷ್ಟು ಅದ್ಭುತ ಅಂದರೆ, ಯಾವುದಕ್ಕೆ ನಾವು ಹೊಲಸಂತ ಕರೆದೀವಿ, ಬರೀ ಮಣ್ಣಂತ ಕರೆದೀವಿ, ಆ ಹೊಲಸು ನಾರುವ ತಿಪ್ಪೆಯ ಗರ್ಭದೊಳಗಿಂದನೇ ಒಂದು ಸುಗಂಧ ಸೂಸುವ ಹೂವು ಅರಳಿ ನಿಲ್ತದಲ್ಲ, ಇದು ಮಣ್ಣಿನ ಪವಾಡ. ಇದು ಮಣ್ಣಿನೊಳಗಷ್ಟು ತಾಕತ್ತಿದೆ. ನೀವು ಒಬ್ಬ ರೈತ ಇರ್ತಾನೆ, ಸುಮ್ಮನೆ ಹಿಂಗೊಂದು 4 ಕಾಳು ಹಾಕಿ ಬರ್ತಾನೆ, ಭಾಳ ಇಲ್ಲ, ಸುಮ್ಮನೆ ಒಂದು 4 ಕಾಳು ಉಗ್ಗಿದ್ರೆ ಭೂಮಿ ತಾಯಿ 6-7 ತಿಂಗಳದೊಳಗೆ ಅವನು ಉಡಿಯೊಳಗೆ 4 ಕ್ವಿಂಟಲ್ ತುಂಬ್ತಾಳೆ. ಇದು ಭೂಮಿ ತಾಯಿಯ ಪವಾಡ, ಮಣ್ಣಿನ ಪವಾಡ. ಇದು ನಾವು ಹಾಕಿದ್ದು ವಿಷ, ಭೂಮಿಗೆ ನಾವು ಹಾಕಿದ್ದು ವಿಷ. ಅದರ ಹೃದಯ ಎಷ್ಟು ಪವಿತ್ರ ಅಂದ್ರೆ,
ವಿಷ ಹಾಕಿದವರಿಗೆ ಅಮೃತದಂಥ ಹಣ್ಣು ಕೊಟ್ಟೈತೆಲ್ಲ ಭೂಮಿ ಅಂತ ಕರುಣೆ ಯಾವುದಿದೆ ಹೇಳಿ ಈ ಭೂಮಿ ಜಗತ್ತಿನಲ್ಲಿ. ಇಂಥ ಒಂದು ಭೂಮಿ ಬದುಕಬೇಕು ಮನುಷ್ಯ ಅಷ್ಟೇ. ಇಲ್ಲ, ಇದು ಬರೀ ಮಣ್ಣಲ್ಲ, ಇದು ಬರೀ ಕಲ್ಲಲ್ಲವೋ, ಇದು ಬರೀ ಮಣ್ಣಲ್ಲವೋ, ಕಲ್ಲು ಬಿಡಿಸಿ ನೋಡು ಅದು ಕಲೆಯ ಬಲೆಯು. ಇದು ಬರೀ ಬಿಸಿಲಲ್ಲವೋ, ಎಷ್ಟು ವಿಟಮಿನ್ಸ್ ಐತೆ ಅದರೊಳಗೆ. ಇದು ಬರೀ ಮಣ್ಣಲ್ಲವೋ, ಇದು ಬರೀ ಕಲ್ಲಲ್ಲವೋ, ಇದು ಬರೀ ಬಿಸಿಲಲ್ಲವೋ, ಇದು ದೇವನ ದಯ ಕಾಣೋ ಆನಂದಮಯ ಈ ಜಗ ಹೃದಯ. ಇದು ಜಗತ್ತು ತುಂಬ ಭಗವಂತ ಆನಂದ ತುಂಬಿಟ್ಟಾನ, ಆದರೆ ಮನುಷ್ಯಾಗ ಬದುಕಕ್ಕೆ ಬರೋವಲ್ದಷ್ಟೆ. ಈ ನಿಸರ್ಗದಲ್ಲಿ ಪಶು ಪಕ್ಷಿ ಪ್ರಾಣಿಗಳು ಬದುಕ್ಯಾವ, ಮನುಷ್ಯನು ಬದುಕ್ತಾನೆ. ಅವೆಷ್ಟು ಸಂತೋಷದಿಂದ ಇದೇ ಮಣ್ಣ, ಇದೇ ನೀರ, ಇದೇ ಗಾಳಿ, ಇದೇ ಬೆಳಕು. ನಮಗೂ ಸಹಿತ ಇದೇ ಮಣ್ಣ, ಇದೇ ನೀರ, ಇದೇ ಗಾಳಿ, ಇದೇ ಬೆಳಕು. ಅವು ಹೆಂಗೆ ಬದುಕ್ತಾವ, ನಾವು ಹೆಂಗೆ ಬದುಕ್ತೀವಿ ನೋಡಿ. ಒಂದು ನವಿಲಿರ್ತದೆ, ನವಿಲ ನೃತ್ಯ ಮಾಡ್ತದೆ. ಯಾವಾಗ ನೃತ್ಯ ಮಾಡ್ತೈತಿ ಅಂದರೆ ಇನ್ನೂ ಮಳಿನ ಬಂದಿಲ್ಲ, ಬರೇ ಮೇಘಗಳ ಗರ್ಜನೆ ಆದರೆ ಸಾಕು ನವಿಲು ನೃತ್ಯ ಮಾಡ್ತದೆ. ಮಳಿ ಬಂದಿಲ್ಲ, ಬರೇ ಮೇಘದ ಗರ್ಜನೆ ಕೇಳಿದ್ರೆ ಸಾಕು ನೃತ್ಯ ಮಾಡ್ತದೆ ನವಿಲು. ಕೋಗಿಲೆ ಹಾಡ್ತದೆ ಯಾವಾಗ, ಇನ್ನೂ ಮಾವಿನ ಹಣ್ಣ ಬಿಟ್ಟಿಲ್ಲ, ಬರೇ ಚಿಗುರು ಬಂದರೆ ಹಾಡ್ತದೆ ಕೋಗಿಲೆ. ನವಿಲ ಮಳಿ ಬಂದಿಲ್ಲ, ಬರೀ ಮೇಘಗಳ ಗರ್ಜನೆ ಕೇಳಿ ಕುಣಿತಿತ್ತು. ಕೋಗಿಲೆ ಇನ್ನೂ ಮಾವಿನ ಹಣ್ಣ ಬಂದಿಲ್ಲ, ಇದು ಹಾಡಾಕತ್ತಿತ್ತು. ಬರೀ ಚಿಗುರು ಬಂದ್ರೆ ಮಾವಿನ ಹಣ್ಣು ಆದಮೇಲೆ ಒಯ್ದು ಮನುಷ್ಯನ ಮನೆ ತುಂಬಿದ್ರು. ಇವ ಹಾಳಾಕತ್ತಿದ್ದ, ಅದು ಗಿಡ ಕೇಳ್ತ, ಮಾವಿನ ಗಿಡ ಅಲ್ಲೋ ಮನುಷ್ಯನೇ, ನವಿಲಿಗೆ ಮಳಿನ ಬಂದಿಲ್ಲ, ಬರೀ ಗರ್ಜನೆ ಕೇಳಿ ಕುಣ್ಯಾಕತ್ತೈತಿ. ಕೋಗಿಲೆಗೆ ಇನ್ನೂ ಹಣ್ಣ ಬಂದಿರಲಿಲ್ಲ, ಬರೀ ಚಿಗುರು ಬಂದಿತ್ತು, ಹಾಡಾಕತ್ತಿತ್ತು. ನಿನ್ನ ಮನೆ ತುಂಬ ಮಾವಿನ ಹಣ್ಣು ತುಂಬಿನಲ್ಲಿ, ನೀ ಯಾಕೆ ಹಾಳಾಕತ್ತಿ ಅಂತ. ಅವಾಗ ಅವ ಅಂದ, ಇನ್ನೂ ರೇಟ ಬಂದಿಲ್ಲ ಇದಕ್ಕಂದ. ಅಂದ್ರೆ ಇವ ರೇಟ್ ಬೇಡವ ಅಷ್ಟೇ, ಇವ ರೇಟ್ ಬೇಡವನಿಗೆ ಏನೂ ಇಲ್ಲ, ಬರೀ ಏಟು ಕೊಡ್ಬೇಕಷ್ಟ ಆತಕ್ಕೆ. ಅವು ಅನುಭವಿಸುವುದು ಜಗತ್ತ, ಇವ ಅನುಭವಿಸೋದು ಗೊತ್ತಿಲ್ಲ ಇತ್ತು. ಸುಮ್ಮನೆ ಒಂದು ಜೇನು ಹುಳ ಏನೂ ಇಲ್ಲ, ಸುಮ್ಮನೆ ಹೂವಿಂದ ಹೂವಿಗೆ ಹಾರಿ ಹೂವಿನ ಮಕರಂದ ಹೀರಿ ಮಧು ತಯಾರಿಸಿರ್ತದೆ ನಿಸರ್ಗದೊಳಗೆ. ಆ ಮಧುಮಯವಾಗಿರುವಂಥ ಅದು ಜೇನು ಹುಳ ಎಲ್ಲಿ ಬೇಕಲ್ಲಿ ಇಡ್ತಿತ್ತು. ಮನುಷ್ಯ ಹೋಗೋದು ಬಿಡಿಸ್ಕೊಂಡು ಕಸ್ಕೊಳ್ಳವ ತಿನ್ನವ, ಮತ್ತು ಆ ಟೊಂಗೆ ಗಿಡದು ಕಸ್ಕೊಳ್ಳವ ತಿನ್ನವ. ಅದು ಗಿಡ ಕೇಳತ್ತು, ಅಲ್ಲಿ ನೀವು ಮನುಷ್ಯ ಎಲ್ಲಿ ಬೇಕಲ್ಲಿ ಎಲ್ಲಿ ಈ ಟೊಂಗೆಗಿಟ್ಟಿ ಅಲ್ಲಿ ಕಸ್ಕೊಂಡು ತಿಂದ, ಆ ಟೊಂಗೆಗಿಟ್ಟಿ ಅಲ್ಲಿ ಕಸ್ಕೊಂಡು ತಿಂದ, ಜೇನರೇ ಯಾಕೆ ಇಡಕ್ಕೆ ಹೊಕ್ಕಿ ನೀನು ಅಂತ ಕೇಳ್ತಿ ಗಿಡ. ನೀ ಎಲ್ಲೆಲ್ಲಿ ಜೇನು ಇಟ್ಟಿ ಅಲ್ಲೆಲ್ಲೆಲ್ಲ ಮನುಷ್ಯ ಕಸ್ಕೊಂಡು ತಿಂದ, ನೀ ಜೇನು ಇಡಕ್ಕೆ ಯಾಕೆ ಹೋಗ್ತಿ ಅಂತ. ಅವಾಗ ಜೇನು ಹುಳ ಹೇಳ್ತೈತಿ, ಮನುಷ್ಯಾಗ ನಾ ಇಡುವ ಜೇನು ಕಸ್ಕೊಂಡು ತಿನ್ನಕ್ಕೆ ಸಾಧ್ಯ ಐತೆ ಹೊರತು ದೇವ್ರು ನನ್ನೊಳಗೊಂದು ಜೇನಿಡ ಕಲಾ ಇಟ್ಟನಲ್ಲ, ಅದನ್ನು ಕಸ್ಕೊಳ್ಳೋ ಸಾಮರ್ಥ್ಯ ಇಲ್ಲ ಮನುಷ್ಯನಿಗೆ. ನಿಸರ್ಗ ಅಷ್ಟು ಅದ್ಭುತ. ಒಂದು ಆಕಳು ಇರ್ತದೆ ನೋಡಿ, ಆಕಳ ಹುಲ್ಲು ತಿಂದೈತಿ, ಹುಲ್ಲು ತಿಂದು ನಮಗೆ ಹಾಲು ಕೊಟ್ಟೈತಿ. ಹಾಲು ಕುಡ್ದು ನಾವೇನು ಮಾಡೀವಿ ಹೇಳಿ. ಅದು ಬರೇ ಹುಲ್ಲು ತಿಂದು ಹಾಲು ಕೊಟ್ಟೈತಿ. ಅವ ಹಾಲು ಕುಡ್ದವ ಅದನ್ನು ಒಯ್ದು ಕಟಗರಿ ಕೊಡಕ್ಕೆ ತೊಗೊಂಡು ಹೊಂಟ. ಅದು ಆಕಳಂತೂ ನನಗ್ಯಾಕೆ ಕಟಗರಿ ಕೊಡಕ್ಕೆ ತೊಗೊಂಡು ಹೊಂಟಿಯೋ ಅಂತದು ಆಕಳ. ಮನುಷ್ಯ ಅಂದ, ನಿನಗೆ ವಯಸ್ಸಾಗೈತಿ ಅಂದವ, ನಿನಗೆ ವಯಸ್ಸಾಗೈತಿ ಅದಕ್ಕೆ ಕೊಡಾಕತ್ತೀನಿ. ಅವಾಗದು ಆಕಳಂತೂ, ನಾ ಹಾಲು ಕೊಟ್ಟಿನೋ 20 ವರ್ಷ ನಿನಗೆ, ಅಲ್ಲ ಹಾಲು ಕೊಟ್ಟರೆ ಏನಾಯ್ತು, ಮುದಿಕೆಯಾಗಿ ನೀನು ಅಂದ. ಅವಾಗ ಆಕಳಂತೈತಿ, ನಿಮ್ಮವನು ಹಾಲು ಕೊಟ್ಟಾಳ, ಬರೀ 2 ವರ್ಷ ಕೊಟ್ಟಾಳ, ನಾ 20 ವರ್ಷ ಕೊಟ್ಟೀನಿ, ನಿಮ್ಮವು ಮುದಿಕೆ ಆಗ್ಯಾಳಂತ ಆಕಿಗೆ 5 ಕಟಗರಿ ಕೊಟ್ಟಿಲ್ಲ, ನನಗೆ ಯಾಕೆ ಕೊಡ್ತಿ ಅಂತ ಆಕಳ ಕೇಳ್ತದೆ ಮನುಷ್ಯ. ನಿಸರ್ಗ ಬದುಕಿದ ರೀತಿ ಅಷ್ಟು ಅದ್ಭುತ. ಏನಿದೆಯೋ ಅದರಲ್ಲಿ ಸಂತೋಷ ಪಟ್ಟಿತು ನಿಸರ್ಗ. ಇದೇ ಮಣ್ಣ, ಇದೇ ನೀರ, ಇದೇ ಗಾಳಿ, ಇದೇ ಬೆಳಕು, ಬದುಕು ಸ್ವರ್ಗ. ನಮಗಿದೇ ಮಣ್ಣ, ಇದೇ ನೀರ, ಇದೇ ಗಾಳಿ, ಇದೇ ಬೆಳಕು, ನಮ್ಮ ಜೀವನ ನರಕ ಅಷ್ಟೇ. ಇಲ್ಲ ಬದುಕಕ್ಕೆ ಬಂದಿಲ್ಲ ಅಷ್ಟೇ. ನಮಗೇನು ದೇವರು ಕೊಟ್ಟಾನ ಅದನ್ನು ಸಂತೋಷವಾಗಿ ಅನುಭವಿಸೋ ಹೃದಯ ಇಲ್ಲ ಮನುಷ್ಯನಿಗೆ. ದೇವರಿಗೊಮ್ಮೆ ಮನಸ್ತಂತ, ಇದನ್ನೆಲ್ಲ ನಾನು ನಿಸರ್ಗವನ್ನು ನಿರ್ಮಾಣ ಮಾಡಿನಲ್ಲ, ಇದು ಹೆಂಗಾರ ಇರಬೇಕಿದು. ಒಂದು ಸಲ ಒಂದು ಫೀಡ್ಬ್ಯಾಕ್ ತೊಗೋಬೇಕು ಅನ್ನಿಸ್ತತ್ತಕ್ಕೆ. ಎಲ್ಲ ಪಶು ಪಕ್ಷಿ ಪ್ರಾಣಿಗಳಿಗೆ ಹೋಗಿ ಕೇಳಿ ಬರೋಣ ಇದನ್ನು. ಒಂದು ನಾನು ನಿರ್ಮಾಣ ಮಾಡಿದ ಈ ಸೃಷ್ಟಿ ಹೆಂಗಿರಬೇಕು, ಹೆಂಗಿದೆ, ಅವ್ರದ್ದು ಅಭಿಪ್ರಾಯ ಏನು ಅಂತ ಕೇಳಕ್ಕೆ ಒಂದು ಪತಂಗಕ್ಕೆ ಹೋದ. ದೇವ್ರಿಗೆ ಕೇಳ್ದ, ಪತಂಗದ ಹತ್ತಿರ ಬಂದು ಪತಂಗಕ್ಕೆ ಕೇಳ್ತಾನೆ ದೇವರು, ನಾನೊಂದು ಸೃಷ್ಟಿ ನಿರ್ಮಾಣ ಮಾಡಿನಲ್ಲ ಪತಂಗವೇ, ಅದು ಹೆಂಗಿದೆ ಹೇಳು, ನಿನಗೆ ಹೆಂಗೆ ಅನ್ನಿಸ್ತೈತಿ. ಪತಂಗ ಹೇಳ್ತು, ಭಗವಂತನೇ ನಿನ್ನ ಸೃಷ್ಟಿ